ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ನಾ ಮೊಟ್ಟೆ ಬಿರಿಯಾನಿ ಮಾಡೀನಿ. ಮೊಟ್ಟೆ ಬಿರಿಯಾನಿ ಹೆಂಗಾಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ಅಂತ. ಮೊಟ್ಟೆ ಬಿರಿಯಾನಿಗೆ ಏನೇನು ಬೇಕು ಏನೇನಿಲ್ಲ ಅಂತೇಳಿ ನೋಡ್ಕೊಂಡು ಬರೋಣ. ನೋಡ್ರಿ ಎಷ್ಟು ಮಸ್ತಾಗ್ಯದ ಅಂಥೇಳಿ ಮೊಟ್ಟೆ ಬಿರಿಯಾನಿ. ಬರ್ರಿ ಅದು ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣ. ನೋಡ್ರಿ ಇಲ್ಲಿ ಫಸ್ಟ್ ನಾ ನೀರಿಟ್ಟಿನಿ ಬೋಗನ್ಯಾಗ. ನೀರು ಯಾಕೆ ಇಟ್ಟಿನಪ್ಪ ಅಂತಂದ್ರೆ ನೀರನ್ನು ಇವಾಗ ತತ್ತಿ ಕುದಿಯೋಕೆ ನೀರಿಟ್ಟಿ ನೋಡ್ರಿ. ತತ್ತಿ ಕುದಿಸ್ಕೋಬೇಕಲ್ರಿ ಮೊಟ್ಟೆ ಬಿರಿಯಾನಿ ಮಾಡೋಕೆ. ಅದಕ್ಕೆ ತತ್ತಿ ಕುದಿಸ್ಕೊಳ್ತೀನಿ ಮೊದಲ. ನಾವು ಎಷ್ಟು ಜನ ಇದ್ದೀವಿ ಅಂದ್ರೆ ಎಲ್ಲರಿಗೆ ಹಿಡಿದು ಚಿಕ್ಕೋಳು ಆಮೇಲೆ ನಾವು ಹಿಡಿದು ಒಂದು 8 ಜನ ಇದ್ದೀವಿ. ಅದಕ್ಕೆ 8 ತತ್ತಿ ತರಿಸೀವಿ. 8 ತತ್ತಿ ತರಿಸೀವಿ, ಎಲ್ಲರಿಗೆ ಒಂದೊಂದು ಆಗ್ತದೆ ಅಂಥೇಳಿ. ನೋಡಿರಿ ನಮ್ಮ ಕಡೆ ಹಳ್ಳಿ ಸ್ಟೈಲ್ದಾಗ ಮೊಟ್ಟೆ ಬಿರಿಯಾನಿ ಹೆಂಗೆ ಮಾಡ್ತಾರೆ ಅಂಥೇಳಿ ನಿಮ್ಗೆ ಕೂಡ ಶೇರ್ ಮಾಡ್ಕೋಬೇಕಂತೇಳಿ ತೋರಿಸ್ಕೊಡಾಕತ್ತೀನಿ ನಾನು. ಮತ್ತು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಉಪ್ಪು ಯಾಕೆ ಹಾಕಿದಂತ ಅಂದ್ರೆ ಉಪ್ಪು ತತ್ತಿ ಹೊಡಿಬಾರ್ದಂತೇಳಿ ಅದಕ್ಕೆ ಉಪ್ಪು ಹಾಕಿ ನೋಡ್ರಿ. ನಾನು ಇವಾಗ ತತ್ತಿ ಕುದಿಯಾಕೆರೆ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ ತೊಗೊಂಡಿನಿ ನಾನು. ಟಮಾಟಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳಕ್ಕೆ ತೊಗೊಂಡಿನಿ ನೋಡ್ರಿ. ಇವಾಗ 4 ಉಳ್ಳಾಗಡ್ಡಿ ಆಮೇಲೆ ಒಂದು ದಪ್ಪ ಇದ್ದಿದ್ದು ಟಮಾಟಿ ತೊಗೊಂಡಿನಿ. ಸಣ್ಣದಿದ್ದಿತ್ತಿಲ್ರಿ, ಅದಕ್ಕೆ ಸಣ್ಣ ಸಣ್ಣ ಎಡೆ ತೊಗೊಳ್ಬೇಕಂದಿದ್ದ, ದಪ್ಪ ಅದಂತೇಳಿ ಒಂದೇ ತೊಗೊಂಡಿನಿ. ಇವಾಗ ಇದಕ್ಕೆ ಕಟ್ ಮಾಡ್ಕೊಳ್ಳೋಣ ಬರ್ರಿ. ನೋಡ್ರಿ ನಾನು ಇವಾಗ ಕಟ್ ಮಾಡ್ಕೊಳಕತ್ತೀನಿ. ಈ ರೀತಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಯಾವ ರೀತಿ ಅಂದ್ರೆ ಸಣ್ಣಾಗಿ ಉದ್ದುದಾಗಿ ಕಟ್ ಮಾಡ್ಕೊತೀನಿ ರೀ ನಾನು. ಯಾಕಂದ್ರೆ ಸಣ್ಣ ಕಟ್ ಮಾಡ್ಕೊಂಡೆ ಅಂದ್ರೆ ಭಾಳ ಇದಾಗ್ತಾವ್ರಿ, ಅಂದ್ರೆ ಜಲ್ದಿ ಕರಗ್ತಾವಲ್ರಿ. ಅದಕ್ಕಲಾಗೆ ಉದ್ದುದ್ದಾಗ ಕಟ್ ಮಾಡ್ಕೊಳಕತ್ತೀನಿ. ಟಮಾಟಿ ಭಾಳ ಅಂದ್ರೆ ಭಾಳ ಜಲ್ದಿ ಕರಗ್ತಾವ್ರಿ. ನೋಡ್ರಿ ಯಾವ ಶೇಪ್ದಾಗ ಕಟ್ ಮಾಡ್ಕೊಂದಿನಿ ಅಂಥೇಳಿ. ಕುರ್ಪಿದಿಂದ ಇದಕ್ಕೆ ನಾವು ಕುಡ್ಗಿಲ್ ಅಂತೀವ್ರಿ, ಕುಡ್ಗಿಲ್ಲೇ ಕಟ್ ಮಾಡ್ಕೊಳಕತ್ತೀನಿ. ಇದು ನಮ್ಮ ಮನ್ಯಾಗ ಅಂದ್ರೆ ಎಲ್ಲರೂ ಕಮೆಂಟ್ದಾಗ ಹೇಳ್ತಿದ್ರಿ, ಒಂದು ಕಟ್ ಮಾಡೋಕೆ ಇದು ತೊಗೋರಿ ಅಂಥೇಳಿ, ಪಾಟಿ ಆಮೇಲೆ ಚಾಕು ತೊಗೊ ಅಂಥೇಳಿ. ನಾ ತೊಗೊಂಡಿಲ್ರಿ, ಇನ್ನೂ ತೊಗೋಬೇಕು. ಟಮಾಟಿ ಈ ರೀತಿ ಕಟ್ ಮಾಡ್ಕೊಂಡು ನೋಡ್ರಿ ಟಮಾಟಿ ಒಟ್ಟು ಎಲ್ಲ ಒಂದೇ ಶೇಪ್ದಾಗ ಕಟ್ ಮಾಡ್ಕೊಂಡಿನಿ. ಇವಾಗ ಉಳ್ಳಾಗಡ್ಡಿ ಇಷ್ಟು ಹೊಳ್ಕೊಬೇಕ್ರಿ. ಕಟ್ ಮಾಡ್ಕೋದಂತೆ ಹೇಳಾಕತ್ತೀನಿ ರೀ, ಹೊಳ್ಕೊಬೇಕು. ಕುರ್ಪಿದಿಂತ ಹೋಳ್ತೇವಲ್ರಿ ನಾವು, ಅದಕ್ಕಲ್ಲೇ ಹೊಳ್ಕೊಳಕತ್ತೀನಿ ನೋಡ್ರಿ ಸಣ್ಣಾಗಿ. ಟಮಾಟಿ ಹ್ಯಾಂಗೆ ಹೊಳ್ಕೊಂಡಿದ್ದೇವಲ್ರಿ ಅದೇ ರೀತಿಯಾಗಿ ಇವನು ಉದ್ದುದ್ದಾಗಿ ಹೊಳ್ಕೊಂಡು ನೋಡ್ರಿ ಇಲ್ಲಿ ಯಾವ ರೀತಿ ಹೊಳ್ಕೊಂಡಿನಿ ಅಂತೇಳಿ. ಉದ್ದುದ್ದಾಗಿ ಹೊಳಿ ನೋಡ್ರಿ, ಅವನು ಸಣ್ಣಾಗಿ ಹೊಳಿಲ್ಲ, ಉದ್ದುದ್ದಾಗಿ ಹೊಳೀನಿ. ಯಾಕಂದ್ರೆ ಚೌಕ ಹೋಳ್ತಾರಲ್ರಿ, ಅವು ಸಣ್ಣಾಗಿ ಹೊಳಿಲ್ಲ, ನಾನು ಉದ್ದುದ್ದೇ ಹೊಳೀನಿ. ನಮ್ಮ ಹಳ್ಳಿ ಕಡೆ ಹೆಂಗೆ ನಾವು ಯಾವ ರೀತಿ ಮಾಡ್ತೇವೆ ಅಂತೇಳಿ ನಿಮ್ಗೆ ಕೂಡ ಶೇರ್ ಮಾಡ್ಕೋಬೇಕಂತೇಳಿ ಇವತ್ತು ನಾನು ಮೊಟ್ಟೆ ಬಿರಿಯಾನಿ ಮಾಡಕತ್ತೀನಿ ರೀ. ಆಲ್ರೆಡಿ ನಾವು ಯಾವಾಗ ನಿಮಗೆ ವಿಡಿಯೋ ಹಾಕಿವಿ ನೋಡಿರ್ಬೇಕು. ಚಿಕನ್ ಬಿರಿಯಾನಿ ಮಾಡಿದೆವು. ಚಿಕನ್ ಬಿರಿಯಾನಿ ಮಾಡಿ ಮತ್ತೆ ಭಾಳ ದಿನ ಐತ್ರಿ, ಒಟ್ಟು ಮಾಡಿಲ್ಲ. ಇವಾಗ ಮಾಡ್ಬೇಕು ನೋಡ್ರಿ. ತತ್ತಿನೂ ಕುದಿಯಾಗತ್ತವ. ನಾನು ಅಲ್ಲಿ ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಹೊಳ್ಕೊಳಕತ್ತೀನಿ. ತತ್ತಿನೂ ನೋಡ್ರಿ ಯಾವ ರೀತಿ ಕುದಿಯಾಗತ್ತವ ಅಂಥೇಳಿ. ನೋಡ್ರಿ ಇಲ್ಲಿ ಇವಾಗ ಒಂದು 4 ಮೆಣ್ಸಿನ್ಕಾಯಿ ತೊಗೊಂಡಿನಿ ಬಿರಿಯಾನಿಗೆ ಹಾಕ್ಬೇಕಂತೇಳಿ. ಒಂದು 4 ಮೆಣ್ಸಿನ್ಕಾಯಿನೂ ಆಮೇಲೆ ಖಾರದ ಪುಡಿನೂ ಹಾಕ್ತೀವಿ ರೀ. ನೋಡ್ರಿ ಇವಾಗ ಮೆಣ್ಸಿನ್ಕಾಯಿ ಯಾವ ರೀತಿ ಹೊಳ್ಕೊಳಕತ್ತೀನಿ ಅಂಥೇಳಿ. ಇವಕ್ಕೆ ಒಂದ್ರೊಳಗೆ ಈ ರೀತಿ 2 ಶೇಪ್ ಮಾಡ್ಕೊಳಕತ್ತೀನಿ ರೀ. 2 ಕಟ್ ಮಾಡ್ಕೊಳತ್ತೀನಿ. ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಈ ರೀತಿ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿನಿ, ಆಮೇಲೆ ಸಣ್ಣದಾಗಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ. ಇವಾಗ ನೋಡ್ರಿ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಈ ರೀತಿ ಕಟ್ ಮಾಡ್ಕೊಂಡಿನಿ. ಆಮೇಲೆ ಟಮಾಟಿ ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡಿನಿ. ಇವನು ಟಮಾಟಿ ನೋಡ್ರಲ್ರಿ ಎಲ್ಲ ಈ ರೀತಿ ಎಲ್ಲ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ನೋಡ್ರಿ. ಇವಾಗ ತತ್ತಿ ಕುದ್ದಾವ. ಇವಾಗ ಪಾಣಿ ಹೊಡ್ಯಾನ ಬರ್ರಿ. ನೋಡ್ರಿ ಇಲ್ಲಿ ನಾನು ಇವಾಗ ಕುಕ್ಕರ್ದಾಗ ಎಣ್ಣೆ ಹಾಕ್ಕೊಳಕತ್ತೀನಿ. ಎಷ್ಟು ಬೇಕು ಅಷ್ಟು ಅಂದಾಜು ಮೇಲೆ ಹಾಕ್ಕೊಳಕತ್ತೀನಿ ರೀ. ನಾ ಇದಕ್ಕೆ ತುಪ್ಪ ಅಥವಾ ಏನೂ ಹಾಕ್ಕೊಂಡಿಲ್ರಿ, ಬರೀ ಎಣ್ಣೆ ಹಾಕ್ಕೊಳಕತ್ತೀನಿ. ಯಾಕಂದ್ರೆ ನಾವು ಹ್ಯಾಂಗೆ ಮಾಡಿ ಅಂದ್ರೆ ನಾವು ಯಾವ ರೀತಿ ಮಾಡ್ಕೋತೇವಲ್ರಿ ಆ ರೀತಿ ಮಾಡ್ಕೊಳಕತ್ತೀನಿ. ಇದಕ್ಕೆ ನೋಡ್ರಿ ಇವಾಗ 2 ಚಕ್ಕಿ ಹಾಕಿನಿ, ಒಂದು 4-5 ಚಕ್ಕಿ, ಆಮೇಲೆ ಪತ್ರಿ ಹಾಕಿ ನೋಡ್ರಿ. ನಾವು ಖಾರಿಗೆ ಅನ್ನಿಗೆ ಹಾಕ್ತೇವಲ್ರಿ, ಇವಾಗ ಪಾಣೆಪಟ್ಟನ್ನ ಬಿರಿಯಾನಿ ಮಾಡ್ತೇವಲ್ರಿ, ಅದಕ್ಕೆ ಪತ್ರಿ ಹಾಕ್ಕೊಂಡಿನಿ. ಚಕ್ಕಿ ಆಮೇಲೆ ಪತ್ರಿ ಹಾಕ್ಕೊಂಡ್ಕೆರೆ ಇವಾಗ ಇದಕ್ಕೆ ಈರುಳ್ಳಿ ಆಮೇಲೆ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ ನೋಡ್ರಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿವಲ್ರಿ ಅವೆಲ್ಲ ಹಾಕ್ಕೊಳಕತ್ತೀನಿ. ಇವು ಹಾಕ್ಕೊಂಡ್ಕೆರೆ ಮೊದಲು ಇವಕ್ಕೆ ಚೆಂದಾಗಿ ಎಣ್ಣೆಯಾಗ ಹುರ್ಕೋಬೇಕ್ರಿ. ಎಲ್ಲ ಚೆಂದಾಗಿ ಫ್ರೈ ಮಾಡ್ಕೋಬೇಕು, ಕೆಂಪಗಾಗಂಗೆ ಫ್ರೈ ಮಾಡ್ಕೊಂಡು. ಆಮೇಲೆ ನಂತರ ಇದು ಫ್ರೈ ಮಾಡ್ಕೊಂಡು ಕೆಂಪಗಾದ ನಂತರ ಟಮಾಟೆ ಹಾಕ್ಕೋಬೇಕ್ರಿ. ಇವಾಗ ನಾ ಇದಕ್ಕೆ ಚೆಂದಾಗಿ ಫ್ರೈ ಮಾಡ್ಕೋತೀನಿ ರೀ ಕೆಂಪಗಾಗಂಗೆ. ನೋಡ್ರಿ ಇವಾಗ ಎಷ್ಟು ಕೆಂಪಗಾದ ಅಂಥೇಳಿ. ಎಣ್ಣೆ ಭಾಳ ಜಲ್ದಿ ಕರಗ್ತಾವೆ, ಉಳ್ಳಾಗಡ್ಡಿನೂ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಭಾಳ ಜಲ್ದಿ ಕರಗ್ತಾವೆ ಅಂಥೇಳಿ ಹುರ್ಕೊಳತ್ತೀನಿ. ನೋಡ್ರಿ ಇಲ್ಲಿ ಎರಡು ಚಂದ ಅದ ಅಂಥೇಳಿ ಕೆಂಪಗಾಗ್ಯಾವ. ಇವಾಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೊಂಬ್ರಿ, ಟಮಾಟೆ ಹಾಕೊಂಬ್ರಿ.
ನೋಡ್ರಿ ಇಲ್ಲಿ ಟಮಾಟೆ ಹಾಕೊಳಕತ್ತೀನಿ. ಉಳ್ಳಾಗಡ್ಡಿ ಎಲ್ಲ ಕರಗಿದ ಬಳಿಕ ಟಮಾಟೆ ಹಾಕೊಂಡೆ ನೋಡ್ರಿ. ಯಾಕಂದ್ರೆ ಅವಾಗೆ ಟಮಾಟೆ ಹಾಕಿದೆ ಅಂದ್ರೆ ನಾವು ಫುಲ್ ಎಲ್ಲ ಮೆತ್ತಗಾಗ್ಬಿಡ್ತೀವಿ ರೀ. ಭಾಳ ಅಂದ್ರೆ ಭಾಳ ಜಲ್ದಿ ಟಮಾಟೆ ಕರಗ್ತಾವೆ ರೀ, ಮೆತ್ತಗಾತಾವ ಅಂತೇಳಿ, ನೀರು ಭಾಳ ಬಿಡ್ತದೆ ಅಂತೇಳಿ ಅದಕ್ಕಲ್ಲಿಗೆ ನಾ ಜಲ್ದಿ ಟಮಾಟೆ ಹಾಕಲಿಲ್ಲ ರೀ. ನೋಡ್ರಿ ಇವಾಗ ಟಮಾಟೆ ಹಿಟ್ಟು ಹಾಕ್ಕೊಂಡು ಟಮಾಟೆ ಒಂದು ಸ್ವಲ್ಪ ಮೆತ್ತಗಾಗನ ಇದಕ್ಕೆ ಖಾರ ಮಸಾಲೆ ಎಲ್ಲ ಹಾಕ್ಕೊಂಡ್ಕೆರೆ ಆಮೇಲೆ ನಂತರ ನೀರು ಹಾಕ್ಕೊಳ್ಳಮ್ರಿ. ನೋಡ್ರಿ ಟಮಾಟಿನೂ ಎಲ್ಲ ಮೆತ್ತಗದು, ಟಮಾಟಿನೂ ಸಣ್ಣಗೆ ಕರಗಿತು. ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳಗತ್ತಿ ನೋಡ್ರಿ. ಒಂದು 5 ರೂಪಾಯಿ ಕೊಟ್ಟು ಗರಂ ಮಸಾಲೆ ತೊಗೊಂಡು ಬಂದೀವಿ. ನಮ್ಮದಲ್ಲಿ ಇದು ಮಸಾಲೆ ಆಗಿತ್ತು, ಗರಂ ಮಸಾಲೆ. ಆಮೇಲೆ ಬಿರಿಯಾನಿ ಮಸಾಲೆ ಹಾಕ್ಲಾಗತ್ತಿ ನೋಡ್ರಿ. ಬಿರಿಯಾನಿ ಮಸಾಲೆ ಗರಂ ಮಸಾಲೆ ಇಷ್ಟೇ ಹಾಕ್ಲಾಗತ್ತೀನಿ, ಮತ್ತೇನೂ ಹಾಕಿಲ್ಲ. ಇವಾಗ ನೋಡ್ರಿ ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳಗತ್ತೀನಿ. ಎಲ್ಲ ಕಡೆಗೆ ಉಳ್ಳಾಗಡ್ಡಿಗೆ ಟಮಾಟಿಗೆ ಎಲ್ಲ ಹತ್ತಂಗೆ ಮಿಕ್ಸ್ ಮಾಡ್ಕೊಳಗತ್ತೀನಿ ನೋಡ್ರಿ ನೀಟಾಗಿ. ಇದಕ್ಕೆ ಇವಾಗ ನಾನು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ, ಏನೂ ಹಾಕಿಲ್ಲ. ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಳಗತ್ತೀನಿ ನೋಡ್ರಿ. ಅರಿಶಿಣ ಹಾಕ್ಕೊಂಡು ತಿರುಗಾಡಕತ್ತೀನಿ. ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಇದಕ್ಕೆ ಖಾರ ಹಾಕ್ಕೋಬೇಕ್ರಿ. ಇನ್ನೂ ಖಾರ ಹಾಕ್ಕೊಂಡಿಲ್ಲ. ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಖಾರ ಹಾಕ್ಕೋತೀನಿ ರೀ. ನೋಡ್ರಿ ಇವಾಗ ಒಂದು ಚಮಚ ಖಾರ ಹಾಕ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಕಮ್ಮಿ ಬಿತ್ತಲ್ಲ, ಮತ್ತೊಂದು ಸ್ವಲ್ಪ ಹಾಕ್ಕೋತೀನಿ ರೀ. ಯಾಕಂದ್ರೆ ನಾವು ಖಾರ ಉಣ್ತೀವಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ದೆ. ಒಂದು ನಾಷ್ಟ ತಿನ್ನೋ ಚಮಚಲ್ಲೇ 1.5 ಚಮಚ ಖಾರ ಹಾಕ್ಕೊಂಡು ನೋಡ್ರಿ. ಖಾರ ಹಾಕ್ಕೊಂಡು ಎಲ್ಲ ಕಡೆಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದಕ್ಕೆ ನಾ ತುಪ್ಪ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಏನೂ ಇಲ್ಲರಿ. ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಕೊತ್ತಂಬರಿ ಅಂತ ಸಿಗಲ್ಲ ರೀ ಅಂಗಡಿಯಾಗ. ನಾವೇನಿದ್ರು ಸಿಟಿಗೆ ಹೋಗ್ತಿರ್ಬೇಕು. ನಮ್ಮ ಊರಾಗ ಸಂತೆ ಆಗ್ತದಲ್ರಿ, ಅವಾಗೆ ಕೊತ್ತಂಬರಿ ತೊಗೋಬೇಕು ನಾವು. ನೋಡ್ರಿ ನೀರು ಹಾಕಿದ ಅದಕ್ಕೆ ಎಷ್ಟು ಹತ್ತವ ಅದಕ್ಕೆ ನೀರು ಹಾಕಿ ಇವಾಗ ಅಕ್ಕಿ ತೊಳ್ಕೊಳಕತ್ತೀನಿ ನೋಡ್ರಿ. ಅಷ್ಟು ಅಕ್ಕಿ ತೊಳ್ಕೊಳಕತ್ತೀನಿ. ಸಣ್ಣ ಅಕ್ಕಿ ಅದಾವ್ರಿ, ಇವು ಅಂಗಡಿಯಂತ ತಂದೀವಿ. 1 ಕಿಲೋದಷ್ಟು ಅಕ್ಕಿ ತಂದೀವಿ. ನಮ್ಮ ಮನೆ ಮಂದಿಗೆಲ್ಲ ಆಗ್ಬೇಕಲ್ರಿ, ಅದಕ್ಕೆ 1 ಕಿಲೋ ಅಕ್ಕಿ ತೊಗೊಂಬಂದೀವಿ ನೋಡ್ರಿ. ಅಷ್ಟು ನೀಟಾಗಿ ತೊಳ್ಕೊಂಡು ಇವಾಗ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ನೀರು ಬಿಸಿ ಆಗೋಣ ಹಾಕ್ಕೊಳಕತ್ತೀನಿ ನೋಡ್ರಿ. ನೀರು ಕಳ ಏನು ಕುದಿಯಾಗತ್ತಿಲ್ಲ, ಅಷ್ಟೇ ಒಂದು ಸ್ವಲ್ಪ ಬಿಸಿ ಆಗಿವ್ರಿ. ಅದಕ್ಕೆ ಅಕ್ಕಿ ಹಾಕ್ಕೊಂಡು ಇನ್ನು ಅಷ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಅಕ್ಕಿ ಅಷ್ಟು ನೀಟಾಗಿ ತೊಳ್ಕೊಂಡಿನಿ ರೀ ಅಕ್ಕಿ ಎಲ್ಲ. ಯಾಕಂದ್ರೆ ಅದ್ರಾಗ ಒಂದು ಸ್ವಲ್ಪ ಹುಳ ಆಗಿರ್ತಾವೆ ಅಂತೇಳಿ ಕೇರಿ ಮಾಡಿ ಒಟ್ಟು ತೊಳ್ಕೊಂಡು ಹಾಕೊಂಡು ನೋಡ್ರಿ. ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ತಿರುವಾಡನ್ರಿ. ತಿರುವಾಡಿ ಆಮೇಲೆ ಇದಕ್ಕೆ ಇವಾಗ ಇದ್ರಾಗ ತತ್ತಿ ಹಾಕೊಳ್ಳೋಣ್ರಿ. ಇವಾಗ ಏನು ನಾವು ತಿರುವಾಡ್ಕೆರೆ ಮ್ಯಾಲೆ ಇನ್ನೂ ತತ್ತಿ ಹಾಕ್ಕೊಂಡಿವಲ್ರಿ, ಕುದಿಸ್ಕೊಂಡು ಇಟ್ಕೊಂಡಿವಿ. ಅವು ಇಟ್ಕೊಂಡಿರೋ ತತ್ತಿ ಏನು ಮಾಡಮ್ಮು ಇದ್ರಾಗ ಹಾಕ್ಕೊಳಮ್ರಿ. ಇವಾಗ ನೋಡ್ರಿ ಇಲ್ಲಿ ನಾ ತತ್ತಿ ಹಾಕ್ಕೊಳಕತ್ತೀನಿ. 8 ತತ್ತಿ ಅಲ್ರಿ, 8ರೊಳಗೆ ಒಂದು ರಾಯಣ ತಿಂದ. ಅದಕ್ಕೆ ಇವಾಗ 7 ತತ್ತಿ ಅವ, 7 ತತ್ತಿ ಹಾಕ್ಕೊಳಕತ್ತೀನಿ ನೋಡ್ರಿ. 7 ತತ್ತಿ ಹಾಕ್ಕೊಂಡ್ಕೆರೆ ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ಳೋಣ್ರಿ. ನಾ ಉಪ್ಪು ಹಾಕ್ಕೊಂಡಿಲ್ಲ. ಇವಾಗ ನಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಜಾಸ್ತಿ ಹಾಕೋಲ್ರಿ, ನಾ 5 ಇಂತ ಹಾಕೋತೀನಿ, ನಿಮ್ಗೆ ಜಾಸ್ತಿ ಕಾಣ್ತದೆ. ನಾ ಅಷ್ಟೇ ಸ್ವಲ್ಪ ಹಾಕ್ಕೊಳಕತ್ತೀನಿ ರೀ, ನಮಗೆ ರುಚಿಗೆ ತಕ್ಕಷ್ಟು ಅಂದಾಜು ಮೇಲೆ ಹಾಕ್ಕೊಂಡು ಇವಾಗ ತಿರುವಾಡಿ ಬಿಡಮ್ರಿ. ಇದಕ್ಕೆ ಎಲ್ಲ ಕಡೆ ಮಿಕ್ಸ್ ಮಾಡ್ದೇವಂದ್ರೆ ಎಲ್ಲ ಕಡೆ ತತ್ತಿ ಇದು ಆತಾವ್ರಿ ನೋಡ್ರಿ. ಇವಾಗ ಇದಕ್ಕೆ ಕುಕ್ಕರ್ ಮೇಲಿನ ಢಕ್ಕಣ ಮುಚ್ಚಿಬಿಡಮ್ರಿ. ಇದಕ್ಕೆ 2 ಸೀಟಿ ಆದ್ರೆ ಜಾಸ್ತಿ ಐತ್ರಿ. 2 ಸೀಟಿಯಾಗ ಕುದ್ಬಿಡ್ತದೆ ನೋಡ್ರಿ ಅನ್ನ. ಇವಾಗ ನೋಡ್ರಿ ಬಿಸಿ ಬಿಸಿ ಮೊಟ್ಟೆ ಬಿರಿಯಾನಿ ರೆಡಿ ಆಯಿತು. 2 ಸೀಟಿಯಾಗೆ ಕುದ್ದದ ನೋಡ್ರಿ ಅನ್ನ. ನೋಡ್ರಿ ಯಾವ ರೀತಿ ಬಂದದ ಅಂಥೇಳಿ. ಎಷ್ಟು ಮಸ್ತಾಗೈತೆ ನೋಡ್ರಿ, ಎಷ್ಟು ಸ್ಮೂತಾಗಿ ಎಷ್ಟು ಚಂದ ಐತೆ ಬಂದದ ಅಂಥೇಳಿ. ಬಿಸಿ ಬಿಸಿ ಬಿರಿಯಾನಿ ಈ ರೀತಿ ಮಾಡ್ಕೊಂಡು ನೀವು ಮನ್ಯಾಗ ತಿನ್ನಿರಿ. ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಹಾಗೆ ನಮ್ಮ ಮನ್ಯಾಗ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ರಿ ಮೊಟ್ಟೆ ಬಿರಿಯಾನಿ ಮಾಡಿದ್ದು. ಮೊಟ್ಟೆ ಬಿರಿಯಾನಿ ಮಾಡಿಲ್ಲ, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ಮಾಡೀನಿ, ಮೊಟ್ಟೆ ಬಿರಿಯಾನಿ ಮಾಡಿದ್ದಿಲ್ಲ. ಇವತ್ತೇ ನೋಡ್ರಿ ಫಸ್ಟ್ ಟೈಮ್ ಮೊಟ್ಟೆ ಬಿರಿಯಾನಿ ಮಾಡಿದ್ದು. ಯಾಕಂದ್ರೆ ನಾವು ಭಾಳ ದಿನ ಮೊಟ್ಟೆ ಬಿರಿಯಾನಿ ಮಾಡಿದ್ದಿಲ್ಲ ಅಂಥೇಳಿ ಮೊಟ್ಟೆ ಬಿರಿಯಾನಿ ಮಾಡೀವಿ ನೋಡ್ರಿ. ಇವಾಗ ಎಲ್ಲ ಪ್ಲೇಟಿಗೆ ಹಾಕ್ಕೊಳಕತ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ ಮೊಟ್ಟೆ ಬಿರಿಯಾನಿ ಹೆಂಗೆ ಮಾಡೋದಂತೇಳಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿರಿ ನೋಡಿರಿ. ಬಿಸಿ ಬಿಸಿ ಮೊಟ್ಟೆ ಬಿರಿಯಾನಿ ರೆಡಿ ಆಯಿತು. ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್.